वेरी गुड मॉर्निंग चिल्ड्रन। आज मैं 7वीं कक्षा के 5वां पाठ जिसकी मेहनत उसकी जीत इस पाठ को समझाने जा रही हूँ। तो फिर बच्चों, आप इस पाठ से यह समझोगे कि अनुशासन तथा आत्मविश्वास जैसे मूल्यों को सीख सकते हैं। ಈ ಒಂದು ಪಾಠದಿಂದ ಮೆಹನತ್, ಅನುಶಾಸನ್ ಮತ್ತು ಆತ್ಮವಿಶ್ವಾಸ. ಮೆಹನತ್ ಅಂದ್ರೇನು? ಪರಿಶ್ರಮ ಪಡೋದು. ಅನುಶಾಸನಗಳಂದ್ರೇನು? ನಿಯಮಗಳು, ರೂಲ್ಸ್. ಮತ್ತು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್. ಇವು ಅಂದ್ರೇನು ಅಂತ ಹೇಳಿ ಈ ಒಂದು ಪಾಠದಿಂದ ನೀವು ಇಲ್ಲಿ ತಿಳ್ಕೊತೀರಾ. ओके, अभी मैं आपको इस पाठ को पढ़ते पढ़ते समझाते जाऊंगी, आप अच्छे से सुन ले। एक चींटी चने के दाल के टुकड़े के आसपास गोल गोल घूम रही थी। ಏನಾಗುತ್ತೆ? ಒಂದು ಇರುವೆ. चींटी का मतलब होता है एंट, इरुवे. चना, चना का मतलब क्या है यहाँ पर? ಕಡಲೆಕಾಳು. ओके, ಒಂದು ಇರುವೆ ಒಂದು ಕಡಲೆಕಾಳಿನ ದಾಲ್, ದಾಲ್ का मतलब ಬೇಳೆ, ಕಾಳು, ಬೇಳೆ. ಆ ಒಂದು ಕಡಲೆಕಾಳಿನ ಬೇಳೆ ಬಿದ್ದಿರುತ್ತೆ. ಆ ಒಂದು ತುಂಡಿನ ಆಸ್ಪಾಸ್, ಅದರ ಹತ್ರ, ಓಕೆ, ಅದ್ರ ಸುತ್ತಲೂ ತಿರುಗ್ತಾ ಇರುತ್ತೆ. घूमना का मतलब होता है राउंड अप लगाना, ತಿರುಗೋದು. तब टीलू ने पूछा, टीलू एक लड़के का नाम है यहाँ पर. टीलू ने पूछा, चींटी रानी यह क्या कर रही हो? ಅವನೇನು ಕೇಳ್ತಾನೆ ಅಂದರೆ, ಚೀಂಟಿ ರಾಣಿ, ಇರುವೆ ರಾಣಿಯೇ, ನೀನಿಲ್ಲಿ ಏನು ಮಾಡ್ತಾ ಇದೀಯಾ ಅಂತ ಕೇಳತ್ತೆ. ಕೇಳಿದ್ಮೇಲೆ ನೋಡ್ರಿ, ಇಲ್ಲಿ ಒಂದು ಇರುವೆ ಇದೆ, ಒಂದು ಚನಾ ದಾಲ್ ಇದೆ ಈ ಪಿಕ್ಚರಲ್ಲಿ. ಇಲ್ಲಿ ಟೀಲು ಅನ್ನೋ ಹುಡುಗ ಕೂಡ ಇದ್ದಾನೆ. ಓಕೆ, ನೆಕ್ಸ್ಟು, मैं इस दाल को अपने बिल तक ले जाना चाहती हूँ. जब टीलू ने उसे पूछा ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದ ತಕ್ಷಣ ಚೀಂಟಿ ಏನು ಹೇಳುತ್ತೆ, ನಾನು ಈ ಬೇಳೆಯನ್ನು ನನ್ನ ಬಿಲ, ಅಂದರೆ ಅದು ಹೋಲ್ಸಲ್ಲಿ ವಾಸ ಮಾಡುತ್ತೆ ಇರುವೆಗಳು. ನೀವು ನೋಡಿದ್ದೀರಾ, ಸಾಮಾನ್ಯವಾಗಿ ಹೋಲ್ಗಳಲ್ಲಿ, ಗೋಡೆ ಅಥವಾ ಮಣ್ಣಲ್ಲಿ ಹೋಲ್ಗಳಲ್ಲಿ ವಾಸ ಮಾಡುತ್ತೆ. ನಾನು ನನ್ನ ಬಿಲದ ತನಕ ಇದನ್ನು ತಗೊಂಡು ಹೋಗಬೇಕು ಅಂತ ಇದ್ದೀನಿ ಅಂತ ಹೇಳತ್ತೆ. ಕಹಕರ್ ಚೀಂಟಿ ನಾಚನೆ ಲಗಿ, ಅದು ಖುಷಿಯಾಗಿರುತ್ತೆ, ಯಾಕಂದರೆ ಆಹಾರ ಸಿಕ್ಕಿರುತ್ತೆ ಅದಕ್ಕೆ, ಹೌದು ತಾನೆ? ಸೊ ಅದನ್ನು ಹೇಳಿ ಅದು ಕುಣಿಯೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಆವಾಗ ಟೀಲು ಕೇಳ್ತಾನೆ, ಮೈ ತುಮ್ಹಾರೆ ಬಿಲ್ ತಕ್ ಪਹੁಂಚಾದು? ನಿನಗೆ ಕಷ್ಟ ಆಗತ್ತೆ, ನೀನು ಸಣ್ಣದಿದೆಯಾ, ಈ ಬೇಳೆನ ಹೆಂಗೆ ತೊಗೊಂಡೋಗ್ತಿ? ಅದಕ್ಕೋಸ್ಕರ ನಾನು ನಿನ್ನ ಬಿಲದ ತನಕ ಇದನ್ನು ತಲುಪಿಸ್ಲಾ? ಪೌಂಚಾನಕ ಮತ್ಲಬ್ ಏನು? ಮುಟ್ಸೋದು, ತಲುಪಿಸೋದು ಅಂತ ಕೇಳ್ತಾನೆ. ಟೀಲೂನೇ ಹಮ್ದರ್ದಿ ಸೆ ಪೂಚ, ಅವನಿಗೆ ಪಾಪ ಅನಿಸುತ್ತೆ ಇರುವೆಯನ್ನು ನೋಡಿ. ಅಯ್ಯೋ, ಇರುವೆ ಇಷ್ಟು ಪುಟ್ಟ ಪ್ರಾಣಿ ಇದೆ, ಇಷ್ಟು ದೊಡ್ಡ ಕಾಳನ್ನು ಹೇಗೆ ತೊಗೊಂಡೋಗುತ್ತಿದ್ದು ಅಂತ ಹೇಳಿ ಅವನು ಹಮ್ದರ್ದಿ ಕಾ ಮತ್ಲಬ್ ಕ್ಯಾ ಹೇ? ಪಾಪ ಅವನಿಗೆ ಕರುಣೆ ಉಕ್ಕತ್ತೆ ಅದ್ರ ಮೇಲೆ. ಅದರಿಂದ ಒಂದು ಕರುಣಾಭಾವದಿಂದ ಅವನದನ್ನು ಕೇಳ್ತಾನೆ. ಏನಂತ? ನಾನು ಈ ಕಾಳನ್ನು ನಿನ್ನ ಬಿಲದ ತನಕ ಮುಟ್ಟಿಸ್ಲಾ ಅಂತ ಕೇಳ್ತಾನೆ. ಚೀಂಟಿ ಬೋಲಿ, ಅವಾಗ ಚೀಂಟಿ ಅವನಿಗೆ ಏನು ಉತ್ತರ ಕೊಡುತ್ತೆ ನೋಡ್ರಿ, ಇದು ಒಂದು ಸಣ್ಣ ಪುಟ್ಟ ಇರುವೆ, ಹೌದು ತಾನೆ? ನಹಿ ಮೈ ಸೆ ಖುದ್ ಲೇ ಜಾऊंगी. ನೋಡ್ರಿ ಅವನೇನು ಹೇಳ್ತಾನೆ, ಅದು ಹೇಳ್ಬೋದಿತ್ತು, ಮನುಷ್ಯ ಆಗಿದ್ರೆ ಏನು ಮಾಡ್ತಿದ್ದ, ಇವತ್ತು ನನಗೆ ಈಸಿ ಆದರೆ ಸಾಕು ಅಂತ ಹೇಳಿ ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಬಂದರೆ ದೆ ವಿಲ್ ಲೀವ್, ಹೌದು ತಾನೆ? ಬಟ್ ಅದು ಅಲ್ಲ, ನಮ್ಮ ಕೆಲಸನ ಯಾವತ್ತೂ ಕೂಡ ನಾವೇ ಮಾಡಬೇಕು, ಪರಿಶ್ರಮ ಪಡಬೇಕು. ಇಲ್ಲಿ ಏನು ತೋರಿಸ್ತಾ ಇದೆ? ಆ ಇರುವೆ ಎಷ್ಟು ಶ್ರಮ ಪಡ್ತಾ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಸೊ ಅವನಿಗೇನು ಹೇಳ್ತಾನವನು, ನಾನು ಇದನ್ನು ಖುದ್ಕ ಮತ್ಲಬ್ ಕ್ಯಾ ಹೋತಾ ಹೈ? ನಾನೇ ಸ್ವತಃ ಇದನ್ನು ತಗೊಂಡು ಹೋಗ್ತೀನಿ ಅಂತ ಅದು ಹೇಳುತ್ತೆ ಇರುವೆ. ಅಗರ್ ತುಮ್ ಇಸೆ ನ ಲೇ ಜಾ ಸಕಿ ತೋ ಕ್ಯಾ ಕರೋಗಿ? ಅವನು ಕೇಳ್ತಾನೆ, ನೀನು ಸಣ್ಣ ಪುಟ್ಟ ಪ್ರಾಣಿ ಇದೆಯಾ, ಅಕಸ್ಮಾತ್ ನಿನಗಿದನ್ನು ನೋಡೋಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನೀನೇನು ಮಾಡ್ತೀಯಾ ಅಂತ ಕೇಳ್ತಾನೆ. ಟೀಲೂನೇ ಧೀರೆ ಸೆ ಪೂಚ, ನಿಧಾನವಾಗಿ ಅವನಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಅದು ಅವನಿಗೆ ಕೇಳ್ತಾನೆ. ವಿಶ್ವಾಸ್ ಕೆ ಸಾಥ್ ಚೀಂಟಿನೇ ಕಹಾ, ದೇಖೆ ಯಹಾ ಪರ್ ಉಸ್ ಛೋಟೆ ಸಿ ಜೀವ ಕಾ ಕಾನ್ಫಿಡೆನ್ಸ್. ಒಂದು ವಿಶ್ವಾಸದಿಂದ ಅದೇನು ಹೇಳುತ್ತೆ, ಕೋಶಿಶ್ ಕರ್ನೆ ಪರ್ ಮೈ ಹಾರುಂಗಿ ನೈ. ನೋಡ್ರಿ, ಹೌದಾ?
ನಾವು ಸ್ವತಃ ಕೋಶಿಶ್ ಕರ್ನಾ ಕಾ ಮತ್ಲಬ್ ಕ್ಯಾ ಹೋತಾ ಹೈ, ಪ್ರಯತ್ನ ಪಡೋದು. ಹೌದು ತಾನೆ? ನಾನು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಾನು ಇದರಲ್ಲಿ ಸೋಲಲ್ಲ ಅಂತ ಹೇಳಿ ಆ ಪುಟ್ಟ ಜೀವ ಹೇಳ್ತಾ ಇದೆ ಅಂದರೆ ಮಕ್ಕಳೇ, ನೀವು ಇದನ್ನು ತಿಳ್ಕೊಳ್ಬೇಕು. ಏನಾದರೂ ಓದಕ್ಕೆ ಬರಲಿಲ್ಲ, ಬರೆಯೋಕ್ಕೆ ಬರಲಿಲ್ಲ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮನುಷ್ಯನಿಗೆ ಮೀರಿದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಹೌದು ತಾನೆ? ಸೊ ತುಮ್ ಇತನಿ ಮೆಹನತ್ ಕರೋಗೆ ಮತ್ತು ಕೇಳ್ತಾನೆ ಟೀಲು. ನೀನು ಇಷ್ಟು ಪರಿಶ್ರಮ ಪಡ್ತೀಯಾ ಅಂತ ಕೇಳ್ತಾನೆ. ಟೀಲು ನೆ ಫಿರ್ ಪೂಚ, ಮತ್ತೆ ಕೇಳ್ತಾನವನು. ಇಸ್ ಬಾರ್ ಚೀಂಟಿ ಕೋ ಘುಸಾಯ. ನೋಡ್ರಿ, ಆ ಇರುವೆಗೆ ಸಿಟ್ಟು ಬರ್ತಾ ಇದೆ. ವಹ ಬೋಲಿ, ಮೆಹನತ್ ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತ್ ಹೈ, ಚಲೋ ಅಬ್ ತುಮ್ ಮುಜೆ ಕಾಮ್ ಕರ್ನೆ ದೋ. ನೋಡ್ರಿ, ಅದು ಕೆಲಸ ಮಾಡ್ತಾ ಇದೆ ಕಾನ್ಸಂಟ್ರೇಟೆಡ್ ಆಗಿ, ಆತ್ಮವಿಶ್ವಾಸದಿಂದ ಶ್ರಮಪಟ್ಟು ಕಷ್ಟಪಟ್ಟು ಆ ಒಂದು ಕಡಲೆಬೇಳೆಯನ್ನು ಅದು ತನ್ನ ಮನೆಗೆ ತೊಗೊಂಡು ಹೋಗ್ತಾ ಇದೆ, ತನ್ನ ಬಿಲದ ತನಕ ತೊಗೊಂಡು ಹೋಗ್ತಾ ಇದೆ. ಸೊ ಟೀಲು ಡಿಸ್ಟರ್ಬ್ ಮಾಡೋದಕ್ಕೆ ಅದಕ್ಕೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದದ್ದು ಏನು ಹೇಳತ್ತೆ? ನಾವು ಕಷ್ಟಪಟ್ಟರೆ, ಹೌದು ತಾನೆ, ಮೆಹನತ್ ಸೆ ಕಾಮ್ ಕರ್ನಾ ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ನಡಿ, ಇನ್ನು ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡು. ಚಲೋ ಅಬ್ ತುಮ್ ಮುಜೆ ಕಾಮ್ ಕರ್ನೆ ದೋ. ಟೀಲು ವಹಾ ಸೆ ಚುಪ್ ಚಾಪ್ ಹಟ್ ಗಯಾ. ನೋಡ್ರಿ, ಕಷ್ಟಪಟ್ಟು ದುಡಿಯೋರನ್ನು ನೋಡಿದ್ರೆ ಯಾರು ಹೆದರ್ತಾರೆ, ಹೌದು ತಾನೆ? ಸೊ ಅವನೇನು ಮಾಡ್ತಾನೆ, ಅಲ್ಲಿಂದ ನಿಧಾನವಾಗಿ ಹೊರಟೋಗ್ತಾನೆ. ಹೋದ್ಮೇಲೆ थोड़ी देर बाद, यहाँ पर क्या होता है? थोड़ी देर बाद ಟೀಲು ವಹಾ ಗಯಾ. ಸ್ವಲ್ಪ ಹೊತ್ತು ನಂತರ ಟೀಲು ಅಲ್ಲಿ ಹೋಗ್ತಾನೆ. ಉಸ್ನೆ ದೇಖಾ ಕಿ ದಾಲ್ ಅಪ್ನಿ ಜಗಹ ಪರ್ ನಹಿ ಥಿ. ಅವನೇನನ್ನ ನೋಡ್ತಾನೆ? ಆ ಒಂದು ಕಡಲೆಬೇಳೆ ಆ ಒಂದು ಸ್ಥಳದಲ್ಲಿತ್ತಲ್ಲ, ಅಲ್ಲಿ ಅದು ಇರುವುದಿಲ್ಲ. ಕುಚ್ ದೂರಿ ಪರ್ ಚೀಂಟಿಯಾँ ಕತಾರ್ ಮೇ ಏಕ್ ಕೆ ಪೀಚೆ ಏಕ್ ಚನೆ ಕಿ ದಾಲ್ ಕೋ ಘಸೀಟೆ ಲೇ ಜಾ ರಹಿ ಥೀ. ನೋಡ್ರಿ, ಅವನು ಮುಂಚೆ ನೋಡಿದಾಗ ಅಲ್ಲಿ ಒಂದೇ ಇರುವೆ ಇತ್ತು. ಅದು ಆ ಒಂದು ಬೇಳೆಯನ್ನು ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಹೌದು ತಾನೇ ಮಕ್ಕಳೇ? ಆದರೆ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟವನಲ್ಲಿ ಬಂದಾಗ ಆ ಒಂದು ಕಡಲೆಬೇಳೆ ತನ್ನ ಸ್ಥಳದಲ್ಲಿ ಇರಲಿಲ್ಲ. ಸೊ ಎಲ್ಲಿ ಹೋಯಿತು ಇದು ಅಂತ ನೋಡಿದ್ರೆ, ಕುಚ್ ದೂರಿ ಪರ್ ಚೀಂಟಿಯಾ, ಬಹುತ್ ಸಾರಿ ಚೀಂಟಿಯಾ. ನೋಡ್ರಿ, ಈ ಒಂದು ಪಿಕ್ಚರಲ್ಲಿ ಇರುವೆಗಳ ಸಾಲನ್ನು ನೀವು ನೋಡ್ತಾ ಇದ್ದೀರಾ. ಕತಾರ್, ಕತಾರ್ ಕಾ ಮತ್ಲಬ್ ಕ್ಯಾ ಹೋತಾ ಹೈ ಯಹಾಂ ಪರ್? ಲೈನ್. ओके, कुछ दूरी पर चींटियाँ कतार में एक के पीछे एक चने की दाल को घसीटे ले जा रही थी. ಒಂದರಂತೆ ಒಂದು ಆ ಒಂದು ಬೇಳೆಯನ್ನು ಇದಕ್ಕೆ ಸುಸ್ತಾಯ್ತಾ ಇನ್ನೊಂದು ಹಿಡ್ಕೊಳತ್ತೆ, ಮತ್ತು ಅದಕ್ಕೆ ಸುಸ್ತಾಯ್ತಾ ಇನ್ನೊಂದು ತಗೊಳತ್ತೆ. ನೋಡ್ರಿ, ಲೈನ್ ಏನಾದರೂ ಅಲ್ಲಿ ಮಿಸ್ ಆಗಿದೆಯಾ? ಇಲ್ಲ. ಇದು ಏನನ್ನು ತೋರಿಸುತ್ತೆ? ಅನುಶಾಸನ ಅಂದರೆ ಶಿಸ್ತನ್ನು. ಶಿಸ್ತು ಅನ್ನೋದು ಒಂದು ನಮ್ಮ ಜೀವನದಲ್ಲಿರುವಂಥ ಅತ್ಯಮೂಲ್ಯವಾದ ನಿಯಮ ಅಂತ ನಾವು ಹೇಳಬೇಕು. ಹೌದು ತಾನೆ? ಸೊ ಇಲ್ಲೇನಾಯಿತು, ಅದನ್ನು ಘಸೀಟ್ನ ಮತ್ಲಬ್ ಎಳ್ಕೊಂಡು ಹೋಗೋದು, ಅದನ್ನು ಎಳ್ಕೊಂಡು ಹೋಗ್ತಾ ಇತ್ತು. ತಬ್ ಟೀಲು ಕೋ ಲಗಾ इनसे हमें सहयोग का मतलब क्या होता है? कोऑर्डिनेशन, एक साथ काम करना, और अनुशासन नियमಗಳ ಪಾಲನೆ ಮತ್ತು मेहनत परिश्रम अनुशासन भी सीखना चाहिए. पहले तो इन्होंने सीखा था मेहनत क्या होता है कि नहीं? बाद में इस चींटियों की एक कतार को, लाइन को देखकर इन्होंने क्या किया? सहयोग और अनुशासन के बारे में भी टीलू ने यहाँ पर सीख लिया, है कि नहीं बच्चों? तो फिर इस पार्ट से आप क्या सीखोगे? द सीक्रेट ऑफ सक्सेस. ನಾವು ಒಂದು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಂದ್ರೆ ಏನೇನು ಮಾಡಬೇಕು? ಗೆಟ್ ಟು ವರ್ಕ್. ಫಸ್ಟ್ ನಾವು ವರ್ಕ್ ಮಾಡಬೇಕು. ಕೀಪ್ ವರ್ಕಿಂಗ್. ಆಯಿತು, ಇವತ್ತು ಕೆಲಸ ಮಾಡ್ತೀವಿ, ಅದಾಗಲಿಲ್ಲ, ಬಿಟ್ಬಿಡೋದಿಲ್ಲ. ವಿ ಹ್ಯಾವ್ ಟು ಫಾಲೋ ದಟ್ ವರ್ಕ್. ಹೌದು ತಾನೆ? ಡೋಂಟ್ ಸ್ಟಾಪ್. ಎಲ್ಲೂ ನಿಲ್ಲಬೇಡ. ಆ ಕೆಲಸ ಮಾಡೋದನ್ನು ನೀನು ಯಾವತ್ತೂ ಬಿಡಬಾರ್ದು. ಅದನ್ನು ಕಂಟಿನ್ಯೂಯಸ್ ಆಗಿ ಕಾನ್ಫಿಡೆನ್ಸಿಂದ ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ವಿ ವಿಲ್ ರೀಚ್ ಒನ್ ಡೇ ಸಕ್ಸಸ್ ಪಾಯಿಂಟ್. ऐसा ना बच्चों? तो फिर ಏನು? ಸ್ಟಾರ್ಟ್, ಥಿಂಕ್, ಅನಲೈಸ್, ಪ್ಲ್ಯಾನ್, ಟ್ರೈ, ಡೂ ಅಗೇನ್, ಕೀಪ್ ಆನ್ ಡೂಯಿಂಗ್. ಆವಾಗ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನಾವು ಒಂದು ಕೆಲಸನ ಪ್ರಾರಂಭ ಮಾಡಿದ್ಮೇಲೆ, ಈಗ ನೀವು LKGಯಿಂದ ಓದನ್ನು ಪ್ರಾರಂಭ ಮಾಡ್ತಾ ಇರ್ತೀರಿ, ಹೌದು ತಾನೆ? ಸೊ ಒಂದು ಮ್ಯಾಥ್ಸ್ ಸಮ್ಮು ಅಥವಾ ಹಿಂದಿ ಲೆಸನ್ನು ಅಥವಾ ಒಂದು ಮೀನಿಂಗು ಏನಾದರೂ ಕೊಟ್ಟಾಗ ನೀವು ಆ ಶಬ್ದವನ್ನು ಥಿಂಕ್ ಮಾಡಬೇಕು. ಏನಿದು ಅನ್ನೋದನ್ನು ಯೋಚಿಸಬೇಕು, ಅನಲೈಸ್ ಮಾಡಬೇಕು ಅದ್ರ ಬಗ್ಗೆ.
ಅನಲೈಸ್ ಮಾಡಿದ ನಂತರ ಪ್ಲ್ಯಾನ್ ಮಾಡಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ನಾನು ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು, ಯೋಜನೆಯನ್ನು ಹಾಕ್ಕೊಳ್ಬೇಕು. ಯೋಜನೆ ಹಾಕಿದ್ಮೇಲೆ ಮುಗೀತಾ? ಯು ಹ್ಯಾವ್ ಟು ಟ್ರೈ. ಇಲ್ಲ ಅಂದರೆ ಆ ಯೋಜನೆ ಪ್ಲ್ಯಾನ್ ಅನ್ನೋದು ಅಲ್ಲೇ ಕೂತ್ಕೊಳ್ಳುತ್ತೆ. ಸೊ ಯು ಹ್ಯಾವ್ ಟು ಟ್ರೈ ಮಾಡಿ ಆ ಕೆಲಸನ ಡೂ ಅಂದರೆ ಅದನ್ನು ಮಾಡಬೇಕು, ಮಾಡಿ ಮತ್ತೆ ಮಾಡಬೇಕು. ಅದಾಗಲ್ಲ, ಒಂದು ಸತಿ ಕೆಟ್ಟೋಗುತ್ತೆ, ನೆನ್ಪುಳಿಯಲ್ಲ. ಸೊ ಯು ಹ್ಯಾವ್ ಟು ಡೂ ಅಗೇನ್, ಕೀಪ್ ಆನ್ ಡೂಯಿಂಗ್. ಯಾವತ್ತೂ ಆ ಒಂದು ಕೆಲಸನ ಮುಂದುವರಿಸ್ತಾ ಇರಬೇಕು. ದೆನ್ ಡೆಫಿನೆಟ್ಲಿ ಯು ವಿಲ್ ರೀಚ್ ಸಕ್ಸಸ್. ಇಲ್ಲಿ ಇರುವೆಗಳು ಮಾಡಿದ್ದು ಕೂಡ ಅದೇ. ಮುಂಚೆ ಒಂದೇ ಇರುವೆ ಇತ್ತು, ಅದಕ್ಕೆ ಆ ಒಂದು ಕಡಲೆ ಬೇಳೆಯನ್ನು ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಸೊ ಎಲ್ಲ ಇರುವೆಗಳು ಅಲ್ಲಿ ಸೇರಿದ್ವು. ಅವು ಆ ಕೆಲಸನ ಪ್ರಾರಂಭ ಮಾಡಿದ್ದನ್ನು ಮುಟ್ಟೋ ತನಕ, ತನ್ನ ಮನೆ ಮುಟ್ಟೋ ತನಕ ಅದನ್ನು ನಾವು ಬಿಡಂಗಿಲ್ಲ. ಹೌದು ತಾನೇ ಬಚ್ಚೋ? ಸೊ ನೀವು ಸಕ್ಸಸ್ಸನ್ನು ರೀಚ್ ಆಗಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದಟ್ ಆ್ಯಂಟ್. ಯು ಹ್ಯಾವ್ ಟು ಫಾಲೋ ಮೆಹನತ್, ಹಾರ್ಡ್ ವರ್ಕ್, ಅನುಶಾಸನ್, ರೂಲ್ಸ್ ಆ್ಯಂಡ್ ಆತ್ಮವಿಶ್ವಾಸ ಮತ್ಲಬ್ ಕಾನ್ಫಿಡೆನ್ಸ್. ಇದು ಮೂರನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನೀವು ಕೆಲಸದಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ನಾನು ಈ ಪಾಠನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಥ್ಯಾಂಕ್ ಯು.